ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮನುಷ್ಯರ ಸ್ವಭಾವದ ಬಗ್ಗೆ ಹೇಳುತ್ತಾ ಹಿತಶತ್ರುಗಳನ್ನು ನಂಬಿ ನಡೆಯುವುದು ಹಾಗೂ ತಮ್ಮ ಹಿತ ಬಯಸುವವರನ್ನು ಸಂಶಯದಿಂದ ಕಾಣುವುದು ವ್ಯಕ್ತಿಯೊಬ್ಬನ ಜೀವನಕ್ಕೆ ಅತಿ ದೊಡ್ಡ ಹಿನ್ನಡೆ ಎಂಬುದಾಗಿ ಮಹಾಭಾರತದಲ್ಲಿ ಹೇಳಲಾಗಿದೆ. ನಮ್ಮ ವೈಯಕ್ತಿಕವಾದ ಉನ್ನತಿಗಾಗಿ ನಾವು ಆಚರಿಸಬೇಕಾದ ಧರ್ಮಗಳೇನು ಎಂಬ ಇತ್ಯಾದಿ ಸಂಗತಿಗಳನ್ನು ನಮಗಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಹಿತ ಅವರ ಪ್ರಶ್ನೆ ಶಿವಾಷ್ಟೋತ್ತರದ ಶತನಾಮ ಸ್ತೋತ್ರದ ಅರ್ಥಸಹಿತವಾದಂತಹ ವಿವರಣೆಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಕಠೋರಃ ಎನ್ನುವಂತಹ ಪದದ ಅರ್ಥವನ್ನು ನಾವು ಅರ್ಥಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ತ್ರಿಪುರಾಂತಕಃ ಎನ್ನುವಂತಹ ಪದದ ಅರ್ಥವನ್ನು ಹೇಳ್ತೀನಿ ಅಂತ ಹೇಳ್ತೀರಾ ಗುರುಗಳೇ, ಅದನ್ನ ದಯವಿಟ್ಟು ತಿಳಿಸಿ. ಕೈಲಾಸವಾಸಿ ಕವಚಿ ಕಠೋರಃ ತ್ರಿಪುರಾಂತಕಃ. ತ್ರಿಪುರಾಂತಕಃ ಮೇಲಿನ ಅರ್ಥವನ್ನು ಹೇಳ್ಬೋಣ. ಮೊದಲು ಅಂತಕ ಅಂದರೆ ಅಂತ್ಯವನ್ನು ಉಂಟು ಮಾಡುವಾತ, ಸಾವನ್ನು ಉಂಟು ಮಾಡುವಾತ, ಸ್ಥಗಿತಗೊಳಿಸುವಾತ, ನಿಷ್ಕ್ರಿಯ ಮಾಡುವಾತ, ಚಲನಶೀಲವಾಗಿರತಕ್ಕಂಥದ್ದನ್ನು ಚಲನರಹಿತವಾಗಿ ಮಾಡುವಾತ. ಇದು ಅಂತಕ. ಯಾವುದರ ಚಲನೆಯನ್ನ, ಯಾವುದರ ಶಕ್ತಿಯನ್ನ, ಯಾವುದರ ಚೈತನ್ಯವನ್ನ, ಯಾವುದರ ಪ್ರಾಣವನ್ನ ನಿಲ್ಲಿಸ್ತಾ ಇದ್ದಾನೆ ಆತ ಅಂದರೆ ತ್ರಿಪುರಾಂತಕ. ಮೂರು ಪುರಗಳನ್ನು ಧ್ವಂಸ ಮಾಡ್ತಾ ಇದ್ದಾನೆ, ಮೂರು ಪುರಗಳನ್ನು ಇಲ್ಲ ಮಾಡ್ತಾ ಇದ್ದಾನೆ. ಹಾಗಾದರೆ ತ್ರಿಪುರಾಂತಕ ಅಂದರೆ ಯಾವುದು? ಮೂರು ಪುರಗಳು ಯಾವುದು? ಈತ ಮೂರು ಪುರಗಳನ್ನು ಸುಟ್ಟು ಹಾಕಿದ್ಯಾಯೋ? ಇದು ಪ್ರಶ್ನೆ. ಇದಕ್ಕೆ ಎರಡು ವಿಧವಾಗಿರತಕ್ಕಂತಹ ಉತ್ತರಗಳಿವೆ. ಎಲ್ಲರಿಗೂ ಗೊತ್ತಿರತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವಂಥದ್ದನ್ನು, ಈ ದೇಹ ಉಂಟಲ್ಲ, ಇದನ್ನು ಪುರ ಅಂತ ಕರೀತಾರೆ. ವಿಷ್ಣು ಸಂಬಂಧಿಯಾಗಿ ಈ ಪುರವನ್ನು ವರ್ಣನೆ ಮಾಡಿದಾಗ ಈ ಪುರದಲ್ಲಿ ಯಾರು ಶಯನ ಮಾಡುತ್ತಾರೆಯೋ, ಈ ಪುರದಲ್ಲಿ ಯಾರು ವಾಸಿಸುತ್ತಾರೆಯೋ ಆತ ಪುರುಷ. ಈ ಸ್ತ್ರೀ ದೇಹ ಪುರುಷ ದೇಹ ಅನ್ನೋದೆಲ್ಲ ವೇದಾಂತದಲ್ಲಿ ಇಲ್ಲ, ಎರಡೂ ಒಂದೇನೆ. ಹೆಣ್ಣಿರಲಿ ಗಂಡಿರಲಿ ಅದು ಪುರವೇ. ಆ ಪುರದಲ್ಲಿ ಪುರದಲ್ಲಿ ವಾಸ ಮಾಡೋದು. ಪುರಕ್ಕೆ ಯಜಮಾನ ಯಾರು? ಪುರುಷ, ಪುರುಷೋತ್ತಮ. ಯಾರದು? ವಿಷ್ಣು. ಇದು ವಿಷ್ಣು ಸಂಬಂಧಿಯಾಗಿರತಕ್ಕಂಥ ವಿವರಣೆ. ಈತ ಈ ಪುರದಲ್ಲಿ ವಾಸ ಮಾಡುತ್ತಿದ್ದಾಗ ಇದು ಒಂದು ಪುರವೇ, ಎರಡು ಪುರವೇ, ಮೂರು ಪುರವೇ ಅನ್ನತಕ್ಕಂಥದ್ದು ಎರಡನೇ ಪ್ರಶ್ನೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಪಂಚೇಂದ್ರಿಯ ಸಹಿತವಾಗಿರತಕ್ಕಂಥದ್ದು, ಪಂಚಭೂತಗಳಿಂದ ಸಿದ್ಧವಾಗಿರತಕ್ಕಂಥದ್ದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದೆಲ್ಲ ಇರತಕ್ಕಂಥದ್ದು, ಶಬ್ದ ರಸರೂಪ ಸ್ಪರ್ಶ ತನ್ಮಾತ್ರೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಕಣ್ಣು ಕಿವಿ ಮೂಗು ನಾಲ್ಕು ಇದೆಲ್ಲ ಇರತಕ್ಕಂಥ ಇಂದ್ರಿಯಗಳಿರ್ತಕ್ಕಂಥದ್ದು, ಈ 24 ತತ್ವಗಳನ್ನು ಹೊಂದಿರತಕ್ಕಂಥ ಈ ದೇಹ ಅಂತ ಉಂಟಲ್ಲ, ಈ ಶರೀರ ಅಂತ ಉಂಟಲ್ಲ, ಈ ಕಾಯ ಇದೆಯಲ್ಲ, ಈ ತನು ಇದೆಯಲ್ಲ, ಈ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥದ್ದು ಒಂದು ಪುರ. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಸ್ಥೂಲವಾಗಿರತಕ್ಕಂಥ ಒಂದು ಪುರ, ಇದು ದೇಹ. ಆದರೆ ಇದರ ಒಳಗೆ ಲಿಂಗ ಶರೀರ ಅಂತ ಒಂದಿದೆ. ಲಿಂಗ ಶರೀರ ಅಂದರೆ ಯಾವುದಯ್ಯ ಅಂದರೆ, ಹೌದ್ರಿ, ಇದು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಈ ದೇಹ ಅನ್ನೋದು, ಈ ಕಣ್ಣುಗಳು ಅದನ್ನು ನೋಡ್ತಾ ಇದೆ, ಇಂದ್ರಿಯ ಗೋಚರವಾಗ್ತಾ ಇದೆ. ಆದರೆ ಇನ್ನೊಂದು ದೇಹ ಅಂತ ಇದೆಯಲ್ಲ, ಅದು ಈ ಕಣ್ಣುಗಳು ನೋಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಯಾವುದು ನೋಡ್ತಿದೆ ಅಂತ ಗೊತ್ತಿಲ್ಲ ನನಗೆ. ಕನಸು. ಕನಸನ್ನು ಕಂಡಾಗ
ಕಣ್ಣಿನಿಂದ ನೋಡಲ್ಲ ನಾವು ಅದನ್ನು. ಕಣ್ಣು ನೋಡೋಕ್ಕೆ ಸಾಧ್ಯ ಇರೋದು ಹೊರಗಿರ್ತಕ್ಕಂಥದ್ದು, ಕನಸು ನಡೆಯೋದು ಒಳಗಡೆ. ಹೀಗೆ ಕನಸನ್ನು ಕಾಣತಕ್ಕಂಥದ್ದೊಂದು ಇದೆಯಲ್ಲ, ಯಾವುದೋ ಒಂದು, ಅದೊಂದು ಶರೀರ, ಅದು ಲಿಂಗ ಶರೀರ. ಇದು ಸ್ಥೂಲವಾಗಿರ್ತಕ್ಕಂಥದ್ದು ಲಿಂಗ ಶರೀರ. ಲಿಂಗ ಶರೀರ ಅಂದರೆ ನಮ್ಮ ಕಣ್ಣಿಗೆ ರಕ್ತ ಮಾಂಸ ಮಜ್ಜೆ ಮೂಳೆಗಳಿಂದ ಕೂಡಿರತಕ್ಕಂತಹ ದೇಹವಾದರೆ, ಕನಸಿನಲ್ಲಿ ಕಾಣತಕ್ಕ ಶರೀರಗಳಂದರೆ ಮತ್ತೊಂದು ಉಂಟು. ಸ್ಥೂಲ ಶರೀರದ ಒಳಗೆ ಲಿಂಗ ಶರೀರ, ಅದರ ಒಳಗೆ ಇರತಕ್ಕಂಥದ್ದು ಕಾರಣ ಶರೀರ ಅಂತ. ಕಾರಣ ಶರೀರ ಅಂದರೆ ಏನಯ್ಯ ಅಂದರೆ, ವ್ಯಕ್ತಿ ಸತ್ತೋಗ್ತಾನಲ್ಲ, ಸತ್ತು ಹೋಗುತ್ತಾನೆ. ಎಷ್ಟು ಚೆನ್ನಾಗಿದೆ ಪದ, ಸತ್ತು ಹೋಗುತ್ತಾನೆ. ಇಲ್ಲಿ ಸಾಯುತ್ತಾನೆ, ಇನ್ನೆಲ್ಲಿಗೂ ಹೋಗುತ್ತಾನೆ. ಹಕ್ಕಿ ಒಂದು ಕೊಂಬೆಯಿಂದ ಹಾರಿ ಮತ್ತೊಂದು ಕೊಂಬೆಗೆ ಮೇಲೆ ಕೂತ್ಕೊಳ್ಳುತ್ತೆ. ಆದ್ದರಿಂದಲೇ ನಮ್ಮಲ್ಲಿ ಸತ್ತ ಸಂದರ್ಭದಲ್ಲೆಲ್ಲ ಹೇಳತಕ್ಕಂಥದ್ದು ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂದ್ರೆ ಹಾರತಪ್ಪ ಇಲ್ಲಿಂದ, ಹಾರಿ ಏನು ಮಾಡ್ತಾವೆ, ಹಾತನೇ ಇದೆಯೇ, ಇಲ್ಲ ಇನ್ನೊಂದು ಕೊಂಬೆ ಮೇಲೆ ಕೂತ್ಕೊಳ್ತು. ಅಂದರೆ ಈ ಪ್ರಾಣ ಅನ್ನತಕ್ಕಂತಹ ಪಕ್ಷಿ ಈ ದೇಹ ಅನ್ನುವ ಮರವನ್ನು ಬಿಟ್ಟು ಹಾರಿ ಮತ್ತೊಂದು ದೇಹಕ್ಕೆ ಹೋಗಿ ಕೂತ್ಕೊಳ್ತು. ಹೀಗಾಗಿ ಪ್ರಾಣ ಹೋಯಿತು ಅಂದರೆ ಯಾವುದೋ ಹೋಗುತ್ತಲ್ಲ, ಹೋಗೋದ್ಯಾವುದು ಅಪ್ರಾಣ. ಆ ಪ್ರಾಣ ಅನ್ನೋದು ಯಾವುದಯ್ಯ, ಅದು ನೋಡಪ್ಪ ಸ್ವಲ್ಪ ಹತ್ತಿರ ಕಾರಣ ಶರೀರ. ಅದು ಹೇಗಿದೆ, ಅತ್ಯಂತ ಸೂಕ್ಷ್ಮವಾಗಿದೆ. ಅದು ಈ ಇಡೀ ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರಗಳ ಎರಡರ ಒಳಗೂ ಇದೆ. ಹೀಗಾಗಿ ಕಾರಣ ಶರೀರ ಅನ್ನತಕ್ಕಂಥದ್ದು ಒಂದು. ಇದು ಮೂರು ಶರೀರ, ಒಂದು ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರ, ಲಿಂಗ ಶರೀರ, ಕಾರಣ ಶರೀರ. ಇದು ಅರ್ಥ ಆಯ್ತಾ? ಇದೇ ಮೂರು ಪುರಗಳು. ಈಶ್ವರ ಈ ಮೂರು ಪುರಗಳನ್ನು ಲಯ ಮಾಡಿಬಿಡ್ತಾನೆ. ಈಶ್ವರ ಈ ಮೂರು ಪುರಗಳನ್ನು ಧ್ವಂಸ ಮಾಡ್ತಾನೆ. ಅಂದರೆ ಲಯಕಾರಕ. ಕೆಟ್ಟದ್ದು ಒಳ್ಳೆಯದೋ, ಅದು ಒಳ್ಳೆಯದು ಭಾಳ ಸಲ ಮಾತಾಡಿದ್ದೀವಿ ನಾವಾಗಲೇ. ಈಶ್ವರ ಲಯಕಾರಕನಾಗಿ ನಮಗೆ ಸಾವನ್ನು ಕೊಡುವುದರಿಂದಲೇ ನಮಗೆ ಮುಕ್ತಿ. ಈ ದೇಹದ ಉಪಟಳದಿಂದ ಮುಕ್ತಿ. ಮುಕ್ತಿ ಅಂದರೆ ಆ ಮುಕ್ತಿ ಅಲ್ಲ. ಹೀಗಾಗಿ ತ್ರಿಪುರಾಂತಕಃ ಅಂದರೆ ಮೂರು ಪುರಗಳನ್ನು ಹೊಂದಿರತಕ್ಕಂತಹ ಈ ಆತ್ಮದ ಹೊರ ಆವರಣಗಳನ್ನು ಕಳಚಿ, ಆತ್ಮಶಕ್ತಿ ಇದೆ, ಮೂರು ವಲಯಗಳಿದೆ, ಮೂರು ಪುರಗಳನ್ನು ಹೊಡೆದು ಆತ್ಮವನ್ನು ತನ್ನಲ್ಲಿ ಲೀನ ಮಾಡ್ಕೊಳ್ಳೋದು. ಏನು ತೆಗೆದು ತನ್ನಲ್ಲಿ ಲೀನ ಮಾಡ್ಕೊಂಡ್ಬಿಡ್ತಾನೆ, ಲೀನ ಆಗಿಬಿಡುತ್ತೆ. ಎಷ್ಟು ಸುಲಭವಾಗಿ ಆಗಲ್ಲ. ಯಾವಾಗ ಈ ಆತ್ಮಶಕ್ತಿ ಎನ್ನುವುದು, ಆತ್ಮ ಅನ್ನುವುದಕ್ಕೆ ಬೇಕು ಬೇಡ, ಆಸೆ ನಿರಾಶೆ, ಲಾಭ ಜಯ, ಇದು ಒಂದು ಪುಣ್ಯವನ್ನು ತಿರಸ್ಕಾರ ಮಾಡಿ ಸಂಪೂರ್ಣವಾಗಿ ತಾನು ಶೂನ್ಯವಾಗಿದ್ದಾಗ ಅವನನ್ನೇ ಈಶ್ವರ ತನ್ನಲ್ಲಿ ಸೇರಿಸ್ಕೊಳ್ತಾನೆ. ಆ ಹಂತಕ್ಕೆ ನಾವು ಹೋಗ್ಬೇಕಲ್ಲ. ಒಂದು ಸಲ ತ್ರಿಪುರಾಂತಕ ಆದ್ರೆ ಆಗತ್ತೆಯೇ, ಅಂದರೆ ಒಂದು ಸಲ ಈ ದೇಹ ಹೊಡೆದಾಕಿದ್ರೆ ಆಗತ್ತೆಯೇ? ಎಷ್ಟು ಜನ್ಮಗಳು, ಎಷ್ಟು ಸಾವಿರ ಸಲ ಹೊಡೆದಾಕ್ತಾನೇ ಇರಬೇಕು. ಯಾವುದೋ ಹಂತದಲ್ಲಿ ಅವನಿಗೆ ಆ ತ್ರಿಪುರಾಂತಕನ ಅಂತಕದ ಕಾರ್ಯ ಯಾವುದೋ ಜನ್ಮದಲ್ಲಿ, ಆವಾಗ ಅವನು ಸ್ವ ಇಚ್ಛೆಯಿಂದ ಈ ಮೂರು ಪುರಗಳನ್ನು ಬಿಟ್ಟು ಅವನಿಗೆ ಹೋಗ್ತಾನೆ. ಇದು ತ್ರಿಪುರಾಂತಕ ಅನ್ನೋದಕ್ಕೆ ಇರತಕ್ಕಂಥ ಗೂಢವಾದ ಅರ್ಥ. ಇನ್ನು ಜನಸಾಮಾನ್ಯರಿಗೆ ಗೊತ್ತಿರತಕ್ಕಂಥ ಅರ್ಥವನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ಪ್ರಶ್ನೆ ನರಹರಿ ಅವರು ಕೇಳ್ತಾ ಇದ್ದಾರೆ. ಸುಭಾಷ್ ನಗರದಿಂದ ಯೋಗದ ಬಗ್ಗೆ ಅವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಕ್ತಿ ಯೋಗ ಎನ್ನುವುದರ ಸ್ಥೂಲವಾದ ಪರಿಚಯವನ್ನು ಮಾಡಿಕೊಂಡ್ವಿ. ನಾವೆಲ್ಲರೂ ಕೂಡ ದುರ್ಬಲರು, ಅಲ್ಪರು. ನಾವು ನಮ್ಮ ಉನ್ನತಿಗಾಗಿ ಭಗವಂತನನ್ನ ಕೂಗಿ ಕರೆದರೆ ಆಗ ಭಗವಂತನು ಸಾಕ್ಷಾತ್ಕರಿಸುತ್ತಾನೆ ಅಂತ ತಾವು ಹೇಳಿದ್ರೆ ಗುರುಗಳೇ. ಮುಂದಿನ ಯೋಗ ಯಾವುದು ಅಂತ ತಿಳಿಸ್ಕೊಳ್ಳಿ. ಮುಂದಿನದು ಬಹಳ ಶ್ರೇಷ್ಠವಾದದ್ದು. ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದರ ಪರವಾಗಿ ಮಾತಾಡಿರ್ತಕ್ಕಂಥದ್ದು, ಅಥವಾ ಅದನ್ನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಆ ಯೋಗವನ್ನು, ಆ ದಾರಿಯನ್ನು, ಆ ಪಥವನ್ನು ನಮಗೆ ಪರಿಚಯ ಮಾಡಿಸಿದ ಮೊಟ್ಟ ಮೊದಲನೇ ವ್ಯಕ್ತಿ ಅವರೇ. ಅದು ಜ್ಞಾನಯೋಗ. ಇದು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ.
ಮತ್ತು ಅದಕ್ಕಾಗಿ ಪರಿಶ್ರಮಿಸಬೇಕು. ಜ್ಞಾನಯೋಗದ ಬಗ್ಗೆ ಒಂದು 10 ಉಪನ್ಯಾಸ ಕೊಡಬೇಕು, ಹಾಕ್ಕೊಟ್ರೆ ಅದನ್ನು ವಿವರವಾಗಿ ನಾವು ಜ್ಞಾನಯೋಗವನ್ನು ಅರ್ಥ ಮಾಡಿಸುವ ಪ್ರಯತ್ನದಲ್ಲಿ. ಅಷ್ಟು ಕಾಲ ಇಲ್ಲ ನಮಗೆ. ಈ ಸಂಚಿಕೆಯಲ್ಲೇ ಜ್ಞಾನಯೋಗದ ಬಗ್ಗೆ ಒಂದು ಸ್ಥೂಲವಾದ ಸ್ವರೂಪ ಹೇಳಬೇಕು. 2 ಅಂಶಗಳು ಅರ್ಥ ಮಾಡಿಕೊಂಡ್ರೆ ಅದು ಇಡೀ ಜ್ಞಾನಯೋಗದ ಜೀವಾಳ ಅಂತ ಹೇಳಬೇಕು. ಏನು ಅರ್ಥ ಮಾಡಿಕೊಳ್ಳುವುದು ಅಂದರೆ, ನಾವು ಕಂದಾಚಾರದಿಂದ ಅರ್ಥವೇ ಗೊತ್ತಿಲ್ಲದೆ ಯಾರೋ ಹಿಂದಿನವರು ಮಾಡ್ಕೊಂಡು ಬಂದರು ಅಂತ ನಾನು ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಹೇಳದ್ದೇ ಪ್ರತಿಯೊಂದು ಕ್ರಿಯೆಯನ್ನು ಅಧ್ಯಯನ ಮಾಡಿ ತಿಳಿದುಕೊಳ್ಳೋದು. ಈಗ ಯಾವನೋ ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ. ಯಾಕಯ್ಯ ಮಾಡ್ತಾ ಇದೀಯಾ? ಯಾಕೆ ನಮ್ಮಪ್ಪ ಮಾಡ್ತಾ ಇದ್ದ. ಅವನಪ್ಪ ಯಾಕಯ್ಯ ಮಾಡ್ತಾ ಇದೆಯಾ? ನಮ್ಮಪ್ಪ ಮಾಡ್ತಾ ಇದ್ದ. ನೀನು ನಮ್ಮಪ್ಪ ಮಾಡ್ತಾ ಇದ್ದ. ಹೀಗೆ ತಲೆಮಾರುಗಳಿಂದ ಬಂದಿದೆ ಎನ್ನುವ ಏಕೈಕ ಕಾರಣದಿಂದ ನಾವು ಅನುಸರಿಸದೆ ಅದರ ಮೂಲಕ್ಕೆ ಹೋಗಿ ಅಧ್ಯಯನ ಮಾಡಬೇಕು. ದೇವರು ಹೌದು, ಸುಮ್ಮನೆ ಬಹಳ ವರ್ಷಗಳ ಹಿಂದೆ, ಸುಮಾರೊಂದು 40 ವರ್ಷಗಳ ಹಿಂದಿನ ಮಾತು. ನಮ್ಮೂರು 10 ಮೈಲಿ ದೂರದಲ್ಲಿ ಬುಗುಡೂರು ಅಂತ ಇದೆ. ಅಲ್ಲಿ ಸುಭಿಕ್ಷ ಆಗೋಯ್ತು ಒಂದ್ಸಲ. ಎಲ್ಲ ಬೆಳೆಗಳು ಚೆನ್ನಾಗಿ ಬಂದ್ಬಿಡ್ತು, 1ಕ್ಕೆ 2ರಷ್ಟು ಲಾಭ ಸಿಕ್ಬಿಡ್ತು. ಆ ಊರಿನವರು ಮಹಾ ಖುಷಿಯಾಗೋಯ್ತು. ಖುಷಿಯಾದಾಗ ಏನು ಮಾಡಿದರು, ಏನ್ರಿ ಮಾಡೋದು ಸುಮ್ಮನೆ ಕೂತ್ಕೊಂಡು, ಏನೋ ಹಬ್ಬ ಮಾಡೋಣ ಅಂದರು. ಈಗ ಯಾವುದು ಹಬ್ಬನೇ ಇಲ್ಲಲ್ಲಪ್ಪ ಅಂತ, ಹಬ್ಬ ಕಟ್ರಿ ಅಂದ್ರೆ ಯಾರು ಪುರೋಹಿತರಿದ್ರು, ಸುಖದ ಜಾತ್ರೆ ಅಂತ ಮಾಡಿದರು. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಜೀವನದಲ್ಲಿ ಸುಖ ಸಿಕ್ಕಾಗ ಅದನ್ನು ವೃದ್ಧಿಸಿಕೊಳ್ಳೋಕ್ಕಿಂತ ಯಾವ್ಯಾವ ಹೆಸರನ್ನು ತೊಗೊಂಡ್ಬರ್ತೀವಿ. ಯಾಕಾಗಿರಬಾರ್ದು? ನಾನು ಒಂದು ಪುಟ್ಟ ಉದಾಹರಣೆ ನಾನು ನೋಡಿದ್ದು ಹೇಳಬೇಕಾಗಿದ್ದರೆ, ಗುರುಗಳೇ ಆ ಉದಾಹರಣೆಯನ್ನ ಒಂದು ವಿರಾಮದ ನಂತರ ಮುಂದುವರಿಸೋಣ. ಗುರುಗಳೇ, ತಾವು ಹೇಳ್ತಾ ಇದ್ರಿ ಕಂದಾಚಾರ ಇಲ್ಲದೆ ಒಂದು ವಸ್ತುವನ್ನ ಅಧ್ಯಯನ ಮಾಡಬೇಕು ಅಂತ. ಅದಕ್ಕೆ ಉದಾಹರಣೆಯಾಗಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ರಿ, ದೇವಿಯ ಉದಾಹರಣೆ. ದಯವಿಟ್ಟು ಅದನ್ನು ಮುಂದುವರಿಸಿ. ದೇವಿದಾಗೋಯ್ತು, ಸುಖದ ಜಾತ್ರೆ ಆಗೋಯ್ತು. ಇನ್ನೊಂದು ನಾನು ಕಣ್ಣಾರ ಕಂಡಂಥ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು. ಎಲ್ಲಿ ಯಾವ ವ್ಯಕ್ತಿ ಅಂತ ನಾನು 2 ಹೆಸರುಗಳನ್ನು ಹೇಳಲ್ಲ. ಪಾಪ ಸುಮ್ಮನೆ ಅವ್ರಿಗೆ ನೋವಾಗುತ್ತೆ ಅಥವಾ ಅವ್ರ ಭಕ್ತರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಸುಮ್ಮನೆ ಸಂಗತಿ ಹೇಳ್ತಾ ಇದ್ದೆ. ಆಗ ನನ್ನ ಹತ್ರ ವಾಹನ ಇರಲಿಲ್ಲ. ನಾನು ನಡ್ಕೊಂಡು ನಮ್ಮ ಮನೆಗೆ ಹೋಗಬೇಕಾಯಿತು. ಯಾವುದೋ ಒಂದು ಕಟ್ಟೆ, ಆ ಕಟ್ಟೆ ಮೇಲೆ ಒಬ್ಬಾತ ಬೀಡಿ ಸೇರ್ಕೊಂಡು ಕೂತ್ಕೊಳ್ತಾ ಇದ್ದ. ಪ್ರತಿ ಸಂಜೆ ಇದನ್ನು ನೋಡ್ತಾ ಇದ್ದೆ. ಒಂದಷ್ಟು ಕಾಲ ಆಯಿತು. ಆತ ಅದೇ ಬೀಡಿ ಸೇರ್ತಾ ಇದ್ದ. ಗಡ್ಡ ಬೆಳೆಸ್ಕೊಂಡ ಸ್ವಲ್ಪ ಚೆನ್ನಾಗಿ. ಬಿಳಿ ದಟ್ಟಿ ಹೋಗಿ ಹಳದಿ ದಟ್ಟಿ ಬಂತು. ಅದ್ರ ಜೊತೆ ಏನಾಯಿತು, ಆ ಕಟ್ಟೆ ಮೇಲೆ ಅವನು ಕೂತ್ಕೊಳ್ತಾ ಇದ್ದ. ಕೆಳಗಡೆ ಒಂದು 3-4 ಜನ ಕೂತ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗೆ 1-2 ತಿಂಗಳಾಯಿತು. ಹಳದಿ ದಟ್ಟಿ ಜೊತೆ ಹಳದಿ ಜುಬ್ಬ ಬಂತು. ಹಳದಿ ಜುಬ್ಬದ ಜೊತೆಗೆ ಇವನು ಕೂದಲು ಮೇಲೆ ಕಟ್ಬಿಟ್ಟು ಒಂದು ಸ್ವಲ್ಪ ಹೂಗಿ ಏನೋ ಕಟ್ಕೊಂಡ್ಬಿಟ್ಟ. ಅವನು ಕೆಳಗೆ ಕೂತ್ಕೊಂಡಿರೋರೆಲ್ಲ 5 ಜನ ಇದ್ದವರು 10-15 ಜನ ಆದರು. ಸಂಜೆ ಹೊತ್ತ ಒಂದು ಪ್ರವಚನ ಶುರುವಾಯಿತು ಮಾತಾಡೋದಕ್ಕೆ. ಕೊಂಚ ಕಾಲ ಆಯಿತು. ಅಲ್ಲೊಂದು ಪುಟಾಣಿ ಗುಡಿ ಬಂತು ಹಿಂದ್ಗಡೆಗೆ. ಆ ಗುಡಿ ಮುಂದೆ ಕೂತ್ಕೊಂಡು ಅಲ್ಲಿ ಸೂರ್ಯ ದೇವಾಲಯ ಅಂತ ಬರೆದ ಅವನು. ಹಾಗೆ 1 ವರ್ಷ ಆಯಿತು. ಒಂದು ದಿವಸ ನಾನು ಬರ್ತಾ ಇದ್ದೀನಿ, ಅಲ್ಲೊಂದು ಹಲಗೆ, ಸನಾತನ ಶರಣರ ದಿವ್ಯ ಕ್ಷೇತ್ರ ಅಂತ ಇದೆ. ಇದನ್ನು ದುಡ್ಡು ಜಾಸ್ತಿ ಆಗ್ಬಿಟ್ಟಿದೆ. ಹಳದಿ ಬಟ್ಟೆ ಹೋಗಿ ಕೆಂಬಟ್ಟೆ ಬಂದ್ಬಿಟ್ಟಿದೆ. ಜನರು ನಾಳೆ ದಿವಸ ಅಲ್ಲಿ ದೊಡ್ಡ ಅಭಿಷೇಕ ಪಟ್ಟಾಭಿಷೇಕ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂತ ವಿಚಾರಿಸಿದೆ. ಅವ್ರು ಹೇಳಿದ್ರು, ಸ್ವಾಮಿ ಈ ಜಾಗ ಎಂಥದ್ದು, 5000 ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅಂದ್ಬಿಟ್ರು ಅವ್ರು. ನನಗೆ ನಾನು 1 ವರ್ಷದಲ್ಲಿ ನೋಡಿದ್ದೀನಿ. ಹೀಗಾಗಿ ಇಂತಹ ಹಿನ್ನೆಲೆಯಲ್ಲಿ ಇದು ನಾನು ಈ ದೇವಸ್ಥಾನದ ಹಿನ್ನೆಲೆ ಇರತಕ್ಕಂಥವರು ಅಥವಾ ದೈವದ ಪರವಾಗಿ ಮಾತಾಡ್ತಕ್ಕಂಥವರು ಬಹಳಷ್ಟು ಜನ ಹೀಗೆ ಇರತಕ್ಕಂಥವ್ರು, ಮೂಢರೇ ಅವರು. ಕ್ಷಮಿಸಬೇಕು ಅವರೆಲ್ಲರೂ ನನ್ನನ್ನು. ಎಲ್ಲವನ್ನೂ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. 10% ಪರವಾಗಿಲ್ಲ, ಉತ್ತಮರಾಗಿದ್ದಾರೆ. ಉಳಿದ 90 ಮಂದಿ ಇಂಥ ಕೋಟಾನೆ, ಇಂಥ ಬೂಟಾಟಿಕೆನೆ. ಆದ್ದರಿಂದ ಶ್ರೀ ಶಂಕರ ಭಗವತ್ಪಾದರು ಹೇಳಿದರು, ಆಜ್ಞೆ ಸುಮಾರೊಂದು 1500 ವರ್ಷಗಳಿಂದ, ನಂಬೇಡ್ರಿ ಇದನ್ನೆಲ್ಲ ಅಂತಂತ ಹೇಳಿದರು.
ಅವ್ರು ಹೇಳಿದರು, ಜ್ಞಾನವಿಹೀನ ಸರ್ವಮನೇನ ಮುಕ್ತೋ ನಭವತಿ ಜನ್ಮಶತೇನ. ಆದ್ದರಿಂದ ನೀವು ಕಣ್ಣು ಮುಚ್ಕೊಂಡು ಭಕ್ತಿ ಅಂತ ಹೇಳ್ಕೊಂಡು ದೇವ್ರಿಗೆ ಅಡ್ಡು ಬಿದ್ದು ಕೆನ್ನೆ ಹೊಡ್ಕೊಂಡು ಗಲ್ಗಲ್ಲ ಹೊಡ್ಕೊಂಡು ಬಲಿ ಕೊಡ್ತೀನಿ ಅಂತ ಹೇಳಿ, ನೈವೇದ್ಯ ಮಾಡ್ತೀನಿ ಅಂತ ಹೇಳಿ, ಹನುಮಂತರಾಯ ನಿಂಗೊಂದು ಕೊನೆ ಬಾಳೆಹಣ್ಣು ಕೊಟ್ಬಿಡ್ತೀನಿ, ಹನುಮಂತರಾಯ ಒಂದು ಕಡುಬಿನ ಹಾರ ಹಾಕ್ತೀನಿ, ಮಾರಮ್ಮ ನಿಂಗೆ 2 ಕೋಳಿ ಕೊಡ್ತೀನಿ, ಈ ರೀತಿ ಎಲ್ಲ ಹೇಳಿಕೊಂಡು ಮಾಡತಕ್ಕಂಥದ್ದು ನೀವು ನಿಮ್ಮ ದೈವಕ್ಕೆ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡಂತೆ ಅಲ್ಲ. ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನು ಅಂತಂತಂದರೆ, ಏನು ನೀವು ಹಿಂದಿನ ಜನ್ಮಗಳಲ್ಲಿ ಕರ್ಮಗಳನ್ನು ಮಾಡಿದ್ದೀರೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು. ನಾನು ಕೆಟ್ಟದ್ದೇ ಮಾಡಿಬಿಟ್ಟು ನನಗಿವೆಲ್ಲ ಒಳ್ಳೆಯದು ಆಗತ್ತೆ ಅಂತ ಅಂದುಕೊಳ್ಳೋ ಹಾಗಿಲ್ಲ. ಆದ್ದರಿಂದ ನಿಮಗೇನೋ ತೊಂದರೆ ಆಗಿದೆ, ಏನೋ ಕಷ್ಟ ಆಗಿದೆ, ನಿಮಗೆ ಅಂಗಭಂಗ ಆಗಿದೆ, ಇಂಥದ್ದು ಏನೋ ಆಗಿದೆ, ನಿಮ್ಮ ಜೀವನದಲ್ಲಿ ತೊಂದರೆ ಆಗಿ ನಿಮಗೆ ಏನೋ ಮಾಡಿದ್ದೀರಿ, ಅದನ್ನು ನೀವು ದೇವ್ರಿಗೆ ಲಂಚ ಕೊಟ್ಬಿಟ್ಟು ಏನೋ ಸರಿಪಡಿಸ್ಕೊಂಡ್ಬಿಡ್ತೀನಿ ಏನೋಕ್ಕಾಗೋದಿಲ್ಲ. ಈ ಪರಮಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಅರ್ಥ ಮಾಡ್ಕೋದ್ರೆ ಜ್ಞಾನದೃಷ್ಟಿಯಿಂದ ಅಧ್ಯಯನ ಮಾಡಬೇಕು. ಈಗ ಕಷ್ಟ ಬಂದಿದ್ದೆಲ್ಲ ಏನು ಮಾಡಬೇಕು? ಅನುಭವಿಸ್ಬೇಕು, ನಗ್ತಾ ಅನುಭವಿಸ್ಬೇಕು. ಇದು ಪೂರ್ವಾರ್ಜಿತ ಕರ್ಮ, ನಾನು ಅನುಭವಿಸ್ತೀನಿ ರೀ ಅಂತ ಧೈರ್ಯವಾಗಿ ಅನುಭವಿಸ್ಬೇಕು. ಅದನ್ನು ಬಹಳ ಕಷ್ಟ ಇದೆ, ಇದೆಲ್ಲ ಹೇಳಿದ್ರೆ ಸುಲಭ ಅಲ್ಲ. ಧೈರ್ಯವಾಗಿ ಅನುಭವಿಸ್ಬೇಕು ಮತ್ತು ಒಂದು ಶಪಥ ಮಾಡಬೇಕು, ಇನ್ನು ಮೇಲೆ ನಾನು ಮುಂದಿನ ಜನ್ಮಗಳನ್ನು ತೊಂದರೆ ಕೂಡುದು ಅಂದರೆ ಈಗ ನೆಟಕಿರ್ತೀನಿ. ಹೀಗಾಗಿ ಜ್ಞಾನ ಅನ್ನತಕ್ಕಂಥದ್ದಿದೆಯಲ್ಲ, ಜ್ಞಾನೈಕ ದೃಷ್ಟಿಯನ್ನು ಪ್ರದಾನ ಮಾಡಿದ್ದು ಶ್ರೀ ಶ್ರೀ ಶಂಕರ ಭಾಗವತ್ಪಾದರು. ಅವರು ಆಧರಿಸಿದರು ಭಗವದ್ಗೀತೆಯನ್ನು. ಆ ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನು ಹೇಳಿದರು. ಇದು ಜ್ಞಾನಯೋಗದ ಮೊಟ್ಟ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ತತ್ವ. ಈ ಜ್ಞಾನಯೋಗದಲ್ಲಿ ಇನ್ನೊಂದು ಘಟ್ಟ ಇದೆ, ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ್ದು. ಜ್ಞಾನಯೋಗ ಏನು ಅಂದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಉಮೇಶ್ ಪ್ರಸಾದ್ ಅವರು. ಇವರದ್ದು 2 ಪ್ರಶ್ನೆ ಇದೆ. ಮೊದಲನೆಯ ಪ್ರಶ್ನೆ ಇದು: ದೇಹದ ಅಂತ್ಯ ಸಂಸ್ಕಾರ ನಿಧಾನವಾದಲ್ಲಿ ಅವರ ಪಾಪಗಳ ವಿಚಾರ ಹೇಳ್ತಾನೆ ಇದ್ದಾರೆ. ಇದಕ್ಕೇನು ಅರ್ಥ ಇದೆಯಾ ಅಂತ ಅವರ ತೀರ್ಮಾನ ಏನು? ಇಲ್ಲಿ ಯಾರೋ ಸತ್ತಿರ್ತಾರೆ, ಅರೆ ಅವರು ಬಂಧುಗಳು ಬರಬೇಕು ಅಂತ ಏನೋ ಕಾಯ್ತಿರ್ತಾರೆ ಅಂದ್ಕೊಳ್ಳೋಣ. ಕೆಲವು ಸಲ ಮಹಾ ದೊಡ್ಡ ಮನುಷ್ಯರು ಹೋಗಿರ್ತಾರಪ್ಪ, ಯಾವ್ಯಾವುದೋ ದೇಶಗಳಿಂದಲೇ ಬರಬೇಕಾಗಿರುತ್ತೆ. ಆವಾಗ ಅವರೇನು ಮಾಡ್ತಾರೆ, ಅವರ ಪ್ರೇತವನ್ನು, ಪ್ರೇತ ಅಂದರೆ ಹೆಣ ಅಂತ, ಆ ಪ್ರೇತವನ್ನು ಒಂದು ಗಾಜಿನ ಪೆಟ್ಟಿಗೆಯಲ್ಲಿಟ್ಟು, ಯಾಕಿಡಬೇಕು ಅಂದರೆ ಸಾಂಕ್ರಾಮಿಕ ರೋಗ ಹಬ್ಬಬಾರದು ಅಂತ ಇರತಕ್ಕಂಥ ಮೂಲಭೂತವಾದ ಸತ್ಯ ಅದು. ಅದನ್ನು ರಕ್ಷಣೆ ಮಾಡಿ ಬರೋವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಇದು ಮಹಾ ಒಳ್ಳೆಯವನ್ರಿ, ಭಾಳ ದೊಡ್ಡ ವ್ಯಕ್ತಿ, ಮಹಾಪಂಡಿತ ಅಥವಾ ಮಹಾಜನಾನುರಾಗಿ ಅಥವಾ ಮಹಾ ದೊಡ್ಡ ರಾಜಕಾರಣಿ, ದೊಡ್ಡ ರಾಜ, ಏನೋ ಒಂದು ಇದೆ ಬಿಡಿ, ಅವನು 1 ದಿವಸ 2 ದಿವಸ 3 ದಿವಸ ಇಟ್ಬಿಡ್ತಾರೆ. ಇವರರ್ಥ ಏನು? ಎಷ್ಟು ಪಾಪ ಮಾಡಿದ್ದಾನೆ ಅಂದರೆ, ವಿಚಾರಣೆ ನಡೀತಾ ಇದೆ ರೀ ಯಮಧರ್ಮರಾಯನ ಆಸ್ಥಾನದಲ್ಲಿ. ಯಮಧರ್ಮರಾಯನ ಆಸ್ಥಾನದಲ್ಲಿ ವಿಚಾರಣೆ ಮುಗಿಯೋ ತನಕ ಇವನು ಎತ್ತೋ ಹಾಗಿಲ್ಲ ಅಂದ್ಬಿಡ್ತಾರೆ. ಪಾಪ ಬಂಧುಗಳು ಏನು ಅಂದ್ಕೋಬೇಕು, ಎಷ್ಟು ಪಾಪ ಮಾಡಿದಾನೋ ಇವನು ಅಂತ ಅಂದ್ಕೋಬೇಕಲ್ವೇ? ಈ ಹೇಳಿಕೆಯನ್ನು ನಾನು ಕೇಳಿದ್ದೇನೆ, ನನಗೆ ಅದರೊಳಗೆ ಅರ್ಥ ಇಲ್ಲ. ಈಗ ಅಪಘಾತ ಆಗುತ್ತಪ್ಪ, ನಾನು ಇದನ್ನು ಗಮನಿಸಿದ್ದೇನೆ. ಯಾವುದೋ ಒಂದು ವಾಹನ ಹೋಗ್ತಾ ಇರುತ್ತೆ, ಅವಾಗ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಿಡ್ತಾರೆ. ಮಹಾಪುಣ್ಯವಂತರು ಅಂತಲೋ, ಅವಾಗ ಎಷ್ಟು ಯಾತನೆ ಅನುಭವಿಸಿರ್ತಾರೋ ಯಾರಿಗೆ ಗೊತ್ತು. ಜೀವಂತವೇ ದಹನ ಆಗೋಗ್ಬಿಡುತ್ತೆ. ಅವರೆಲ್ಲ ಪುಣ್ಯವಂತರೇ? ಪ್ರಶ್ನೆ ಅದಲ್ಲ. ಏನು ನಾವೇನು ಹೋಗಿ ಯಮಧರ್ಮರಾಯನ ಮುಂದೆ ಕೂತ್ಕೊಂಡು ಹೌದೌದು ವಿಚಾರಣೆ ನಡೆದು ನೋಡ್ಕೊಂಡು ಬಂದು ಹೇಳ್ತಾ ಇದ್ದೀವಿ ಇದನ್ನೆಲ್ಲನೂ? ಅದೆಲ್ಲ ಅಲ್ಲ. ಏನೋ ಪಾಪ ಆಯಾ ವ್ಯಕ್ತಿಗಳ ಮರಣದ ಹಿನ್ನೆಲೆಯಲ್ಲಿ ಇರತಕ್ಕಂಥ ಸಂದರ್ಭ, ಸಮಯ, ವ್ಯಕ್ತಿಗಳ ಆಗಮನ ಅಥವಾ ಒದಗತಕ್ಕಂಥ ಸಾಮಗ್ರಿಗಳು ಅಥವಾ ವಾಹನ ಬೆಂಗಳೂರಿನಂಥ ಪಟ್ಟಣದಲ್ಲಿ ಇವುಗಳ ಮೇಲೆ ಅದು ನಿಂತಿದೆಯೇ ವಿನಃ ಯಮಧರ್ಮರಾಯನ ಆಸ್ಥಾನದಲ್ಲಿ ವಿಚಾರಣೆ ನಡೀತಾ ಇದೆ, ಆ ವಿಚಾರಣೆ ಮುಗಿಯೋದ ಕೈಯಲ್ಲಿ ಹೇಳೋದಿಲ್ಲ, ಎತ್ತೋದಿಲ್ಲ ಅನ್ನತಕ್ಕಂಥದ್ದು ಸುಳ್ಳು. ಅದಕ್ಕೆ ಇನ್ನೊಂದು ಪರ್ಯಾಯ ಏನು ಹೇಳಬೇಕು ಅಂದರೆ, ನಮ್ಮ ಶಾಸ್ತ್ರೀಯ ದೃಷ್ಟಿಯ ಪ್ರಕಾರ ಆ ವಿಚಾರಣೆ ಆಗಿ ನಡೆಯೋದೂ ಇಲ್ಲ. ಶಾಸ್ತ್ರವನ್ನೇ ನಂಬಿ ಹೇಳಬೇಕಾಗಿದ್ದರೆ 1 ವರ್ಷ ಆದ ಮೇಲೇ ಅದು ವಿಚಾರಣೆ ಕೈ ಎತ್ಕೊಳ್ತಕ್ಕಂಥದ್ದು. ನಮ್ಮ ನ್ಯಾಯಾಲಯಗಳಲ್ಲಿ 10-20 ವರ್ಷದ ಹಿಂದಿನ ಮೊಕದ್ದಮೆ ತಗೊಳ್ತಾರೆ. ಪಾಪ ಯಮಧರ್ಮರಾಯನ ಮುಂದೆ ಎಷ್ಟು ಮೊಕದ್ದಮೆಗಳಿದೆಯೋ ಯಾರಿಗೆ ಗೊತ್ತಿದೆ. ದೇಹದಾನ ಮಾಡುವವರ ಸಂಖ್ಯೆ ಹೆಚ್ಚಿದೆ. ಈ ದೇಹದಾನದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ, ಮತ್ತು ಇದಕ್ಕೆ ಪುರಾಣ ವೇದಗಳಲ್ಲಿ ಏನಾದರೂ ಮಾಹಿತಿ ಇದೆಯಾ? ದೇಹದಾನದ ಬಗ್ಗೆ ಒಂದು ಮಾತು ಹೇಳಬೇಕು, ನಾವು ಹೇಳಲೇಬೇಕಾದ ಮಾತು ಏನು ಅಂದರೆ,
ಒಬ್ಬ ವ್ಯಕ್ತಿ ಸತ್ತ ಮೇಲೆ ಈ ದೇಹನ ಸುಟ್ಟಾಕ್ತಾರೆ, ಅಥವಾ ವ್ಯಕ್ತಿ ಸತ್ತ ಮೇಲೆ ಹೂತಾಕ್ತಾರೆ, ಅಥವಾ ವ್ಯಕ್ತಿ ಸತ್ತ ಮೇಲೆ ಮಹಡಿ ಮೇಲೆ ಎಸಿತಾರೆ. ಒಂದು ಧರ್ಮದಲ್ಲಿ ಆಗಿದೆ ಆ ಮೂರು ಇರತಕ್ಕಂಥದ್ದು. ಇಲ್ಲ ಹೂಳೋದು, ಇನ್ನೊಂದು ನೀರಿನಲ್ಲಿ ಬಿಟ್ಬಿಡೋದು, ಅದೊಂದು ನಾಲ್ಕನೇದು. ಇಂಥ ಕ್ರಮಗಳಿಂದಾಗಿ ಈ ದೇಹ ನಷ್ಟವಾಗುತ್ತೆ. ಮೊದಲೇ ನಷ್ಟ ಆಗಿದೆ, ಇನ್ನೂ ನಷ್ಟ ಆಗುತ್ತೆ. ಅದಕ್ಕಿಂತ ಈ ದೇಹದಲ್ಲಿ ಯಾವುದಾದರೂ ಅಂಗಗಳು ಸಾಯುವಾಗ ಸಬಲವಾಗಿದ್ದರೆ, ಉದಾಹರಣೆ ಕಣ್ಣು, ಸಾಮಾನ್ಯ ಕಣ್ಣಿನ ನೇತ್ರದಾನದ ಬಗ್ಗೆ ಎಲ್ಲ ಮಾತಾಡ್ತಾರೆ. ನನ್ನ ಕಣ್ಣೇ ಹಾಳಾಗಿ ಹೋದರೆ ನಾನೇನು ದಾನ ಮಾಡೋಕ್ಕಾಗುತ್ತೆ? ನಾನು ಸಾಯುವಾಗ ಸತ್ತ ನಂತರವೂ ನನ್ನ ಕಣ್ಣು ಯೋಗ್ಯ ಸ್ಥಿತಿಯಲ್ಲಿದ್ದರೆ, ನಾನು ಸತ್ತ ನಂತರವೂ ನನ್ನ ಶ್ವಾಸಕೋಶಗಳು ಯೋಗ್ಯವಾದ ಸ್ಥಿತಿಯಲ್ಲಿದ್ದರೆ, ನಾನು ಸತ್ತ ನಂತರವೂ ನನ್ನ ದೇಹದ ಯಾವುದೋ ಅಂಗ, ಬಾಹ್ಯವೋ ಅಂತರಂಗವೋ, ಈ ಎರಡು ಅಂಗಗಳು ಯಾವುದಾದರೂ ಸರಿಯಾಗಿದ್ದರೆ ಅದನ್ನು ಅದರ ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗೆ ದಾನ ಮಾಡುವುದು ಪರಮಶ್ರೇಷ್ಠ. ಕಣ್ಣು ಸಾಮಾನ್ಯ ಎಲ್ಲರ ಬಗ್ಗೆ ಮಾತಾಡ್ತೀವಿ, ಕಣ್ಣು ಇತ್ಯಾದಿ ಅಂತ. ಕಣ್ಣಾಗೋದು ಪಿತ್ತಜನಕ ಏನೋ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ವಿವರಣೆಗಳು. ಆದರೆ ದೇಹದ ಯಾವ್ಯಾವುದೋ ಭಾಳನ್ನ ಉಪಯೋಗಿಸ್ತಾರೆ ಅಂತಂತ. ಕಣ್ಣು ಇಲ್ಲದ ವ್ಯಕ್ತಿಗೆ ಅವನು ಜನ್ಮದಲ್ಲಿ ಎಲ್ಲ ಕತ್ಲೆ, ಆವಾಗ ನಾನು ಹೇಗೂ ಸತ್ತೋಗ್ತಾ ಇದ್ದೀನಪ್ಪ, ನಾನು ಕಣ್ಣು ತೊಗೊಂಡು ಅವನ ಕಣ್ಣು ಕೊಟ್ಬಿಡ್ರಿ ಅನ್ನುವುದರಿಂದಾಗಿ ಆ ವ್ಯಕ್ತಿಯ ದೃಷ್ಟಿಗೆ ಕಾರಣನಾಗುವುದರಿಂದ ಈ ರೀತಿಯ ಉಪಾಂಗಗಳ ದಾನವನ್ನು ಮಾಡತಕ್ಕಂಥದ್ದು ಅತ್ಯಂತ ಪರಮಶ್ರೇಷ್ಠವಾದದ್ದೇ. ಎರಡನೇ ಮಾತೇ ಇಲ್ಲ ಅದರಿಗೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು? ವೇದದಲ್ಲಿ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ. ವೇದಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಯನ್ನು ನಾನು ನೋಡದೇ ಇರಬಹುದು. ಆದರೆ ಯಾಕೆ ಆವಾಗ ನೋಡದೇ ಇರಬಹುದು ಅಂತಂದರೆ, ಆಜ್ಞೆ ಅಂಥ ಪ್ರಶ್ನೆ ಬಂದಿರೋದಿಲ್ಲ. ಇಲ್ಲವೇ ಇಲ್ಲವೋ ಇದೆ. ಒಂದು 2-3 ಘಟನೆಗಳನ್ನು ನಾವು ಉದಾಹರಣೆ ಅಂತ ಹೇಳಬಹುದು. ಗುರುಗಳೇ, ಇಂದಿನ ಸಂಚಿಕೆಯ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮಗಿರುವಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.